ಪ್ಲಾಂಟ್ ಮಾಡ್ಬೇಕಾದ್ರೆ ಈ ರೀತಿ ಮಾರ್ಕ್ ಮಾಡ್ಕೊಬೇಕು. 8 ಅಡಿ ಲೈನ್ ಆದ್ರೂ ಕೂರಿಸಬಹುದು, 9 ಅಡಿ ಲೈನ್ ಆದ್ರೂ ಕೂರಿಸಬಹುದು. 8 ಅಡಿ ಲೈನ್ ಅಂದ್ರೆ ಸಾಲಿಂದ ಸಾಲಿಗೆ 8 ಅಡಿ, ಸಾಲಿಂದ ಅಗಲ 8 ಅಡಿ, ಉದ್ದ 8 ಅಡಿ, ಮತ್ತೆ 7 ಅಡಿ 7 ಅಡಿನೂ ಕೂರಿಸ್ಕೊಬಹುದು. 9 ಅಡಿ 9 ಅಡಿ ಕೂರಿಸಬಹುದು, 8 ಕೂರಿಸ್ಕೊಬಹುದು. ನಿಮ್ಗೆ ಹೆಂಗ್ ಇಷ್ಟ ಬರುತ್ತೆ ಹಂಗೆ ಫಸ್ಟ್ ಮಾರ್ಕ್ ಮಾಡ್ಕೊಂಡ್ಬಿಡ್ಬೇಕು. ಈ ರೀತಿ ಮಾರ್ಕ್ ಮಾಡ್ಕೊಂಡ್ಬಿಟ್ಟು 20 ಇಲ್ಲ 30 ಇಟಾಚಿ ತಗೊಬೇಕು. ನಿಮ್ದು ನೆಲ ಹೆಂಗಿದೆ ನನಗೆ ಮಾಹಿತಿ ಕೊಡಬೇಕು. ನಿಮ್ ನೆಲ ತುಂಬಾ ಗಟ್ಟಿ ಇದ್ರೆ ಅದಕ್ಕೆ ಒಂದು ಐಡಿಯಾ ಕೊಡ್ತೀವಿ, ತುಂಬಾ ಮೆದು ಇದ್ರೆ ಅದಕ್ಕೆ ಒಂದು ಐಡಿಯಾ ಕೊಡ್ತೀವಿ, ಮಳೆಗಾಲದಲ್ಲಿ ತೋಟ ಕುರಿಸ್ಬೇಕು ಅಂದ್ರೆ ಅದಕ್ಕೆ ಒಂದು ಐಡಿಯಾ. ಎಲ್ಲದಕ್ಕೂ ನನ್ನನ್ನು ಬಂದು ಕಾಂಟ್ಯಾಕ್ಟ್ ಮಾಡಿ ನನ್ನನ್ನು ಕೇಳಿದ್ರೆ ಯಾವ್ಯಾವ ನೆಲ ಮತ್ತು ಯಾವ ಟೈಮಲ್ಲಿ ಮಳೆಗಾಲದಲ್ಲೋ ಬೇಸಿಗೆಲ್ಲೋ ನಿಮ್ಮ ನೆಲ ಗೊಸ್ ನೆಲ ಇದೆಯೋ ಮೆದು ನೆಲ ಇದೆಯೋ ಹೆಂಗೆ ಗಿಡ ಕೂರಿಸ್ಬೇಕು ಅನ್ನೋದ್ರ ಬಗ್ಗೆ ಐಡಿಯಾಗಳು. ಈಗ ಉದಾಹರಣೆ ಗೊಸ್ ನೆಲ ಇದೆ ಅಂತ ತಿಳ್ಕೊಳ್ರಿ. ನೋಡಿ ಈ ರೀತಿ ಮಾರ್ಕ್ ಮಾಡಿದ್ದೀವಿ. ಒಂದು ಬಕೆಟ್ ಮಣ್ಣು ಲೂಸ್ ಮಾಡಿ ಒಂದು ಬಕೆಟ್ ಮಣ್ಣು ಲೂಸ್ ಮಾಡಿ ಹೊರಗಡೆ ಹಾಕೊಬೇಕು. ಇನ್ನೊಂದು ಬಕೆಟ್ ಲೂಸ್ ಮಾಡಿ ನೋಡಿ ಒಂದು ಬಕೆಟ್ ಮಣ್ಣು ಲೂಸ್ ಮಾಡಿ ಹೊರಗಡೆ ಹಾಕೊಬೇಕು. 2 ಅಡಿ ಉದ್ದ ಅಗಲ ಗುಂಡಿ ತೋಟ, 2 ಅಡಿ ಅಗಲ 2 ಅಡಿ ಆಳ ಇದು ಬಕೆಟ್ ಇರುತ್ತೆ. 2 ಅಡಿ ಆಳ 2 ಅಡಿ ಅಗಲ.